ಮಂಜು ಮನೆಗೆ ಸ್ವಾಗತ. ನಾನು ನಿಮಗೆ ತಿಳಿಸಿಕೊಡ್ತಿರುವ ಎಗ್ ಪಫ್. ಅರ್ಧ ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹೀಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ಐಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದೊಂದು ಅರ್ಧ ತಾಸು ನೆನೆಯಲಿಕ್ಕಿರಲಿ. ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದನ್ನ ಸಣ್ಣದಾಗಿ ಹೆಚ್ಚಿಟ್ಟಿರುವ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಆ ಸ್ಮೆಲ್ ಹೋಗತ್ತನ ಫ್ರೈ ಮಾಡ್ಕೊಳ್ಳಿ. ಚಿಲ್ಲಿ ಪೌಡ್ರ್, ಅರಿಶಿಣ ಪೌಡ್ರ್, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕೋಣ. ಯಾಕಂದರೆ ಸ್ಟಫಿಂಗ್ ಚೆನ್ನಾಗಿ ತಿನ್ನಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನಾನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೀಗೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸ್ಟಫಿಂಗು ರೆಡಿಯಾಗಿದೆ. ಈ ರೀತಿ ಕೈಯಿಂದ ಮಾಡ್ಕೊಳ್ಳಿ. ಸ್ಕ್ವೇರ್ ಶೇಪಲ್ಲಿ ಹಾಕ್ಕೋಬೇಕು. ಹೀಗೆ ನಾನು ಬೆಣ್ಣೆನ ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಹಚ್ಬೇಕು ಬೆಣ್ಣೆ, ಎಲ್ಲಿ ಗ್ಯಾಪ್ ಬಿಡಲಾರ್ದಂಗೆ. ಅವಾಗೆ ಎಗ್ ಪಫ್ ಚೆನ್ನಾಗಿ ಬರುತ್ತೆ. ಈ ರೀತಿ ಹಚ್ಕೊಳ್ಳಿ. ಹಚ್ಕೊಂಡು ಆದಮೇಲೆ ಹೀಗೆ ಸ್ವಲ್ಪ ನಮ್ಮ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಪದರಾಗಿ ಬರಬೇಕಲ್ಲ ಎಗ್ ಪಫ್ಗೆ, ಅದಕ್ಕೆ ಇದು ಚೆನ್ನಾಗಿ ಮಡ್ಚ್ಕೊಬೇಕು. ಚೆನ್ನಾಗಿ ಎಳ್ದು ಮಡ್ಚ್ಕೊಳ್ತೀವಿ. 20 ಮಿನಿಟ್ಸ್ ಫ್ರೀಝರಲ್ಲಿ ಇಡ್ತೀವಿ. ಹೀಗೆ 20 ಮಿನಿಟ್ಸ್ ಆಗಿ ತೆಗೆದು ಸಾಕು. ನಾನು ಬರೀ 4 ಪಫ್ ಮಾಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಎಗ್ಗನ್ನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಹಚ್ತಾ ಇದ್ದೀನಿ. ಏಕೆಂದರೆ ಇದು ಚೆನ್ನಾಗಿ ಅಂಟ್ಕೊಳ್ತಂತೆ. ಈ ರೀತಿನ ಓವನ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಈಗ ಓವನಲ್ಲಿ ಇಡೋಣ ಬನ್ನಿ. ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ.